ನಾನು ವೈಜಾಗಿಂದ ಬ್ಲಾಗ್ ಮಾಡ್ತಾ ಇಲ್ಲ. ಎಲ್ಲಿಂದ ಬ್ಲಾಗ್ ಮಾಡ್ತಾ ಇದೀವಿ ದಾತ್ರಿ? People witness the history of Mysore through this glorious palace. Wow, ಕಣ್ಣಲ್ಲಿ ನೋಡ್ಬೇಕು ನೋಡುವಾಗ ಸೂಪರ್ ಕ್ಲಾಪ್ಸ್ ಮಾಡ. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಆ್ಯಂಡ್ ನಾವು ಸೂಪರ್ ಆಗಿದ್ದೀವಿ. ಆ್ಯಂಡ್ ಇವತ್ತು ನಾನು ವೈಜಾಗಿಂದ ಬ್ಲಾಗ್ ಮಾಡ್ತಾ ಇಲ್ಲ. ಎಲ್ಲಿಂದ ಬ್ಲಾಗ್ ಮಾಡ್ತಾ ಇದ್ದೀವಿ ದಾತ್ರಿ? ಮೈಸೂರಿಂದ ಬ್ಲಾಗ್ ಮಾಡ್ತಾ ಇದ್ದೀವಾ? ಸೊ ನಾವು ಮೈಸೂರು ಟ್ರಿಪ್ ಬಂದಿದ್ವಿ. ಸೊ ಅದ್ರ ಬ್ಲಾಗ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾವು ವೈಜಾಗ್ ಟು ಬ್ಯಾಂಗ್ಳೂರ್ ಬಂದು ಬ್ಯಾಂಗ್ಳೂರ್ ಟು ಮೈಸೂರು ಬಂದಿರೋ ಅಂಥದ್ದು. ಸೊ ಮೈಸೂರಲ್ಲಿ ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾವು ಬಂದಿರೋದು ಈವ್ನಿಂಗ್ ಆಗಿತ್ತು. ಸೊ ಈವ್ನಿಂಗ್ ಆದರೆ ಡೈಲಿ ಮೈಸೂರಲ್ಲಿ 7 to 7:45 ಮೈಸೂರು ಪ್ಯಾಲೇಸಲ್ಲಿ ಲೇಸರ್ ಶೋ ಮತ್ತು ಲೈಟ್ ಶೋ ಇರುತ್ತೆ. ಸೊ ಅದಕ್ಕೆ ವಿಸಿಟ್ ಮಾಡ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಡೇ ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಶೇರ್ ಮಾಡ್ತೀನಿ, ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡ್ಬೋದು ಅಂತ ಹೇಳಿ. ಆ್ಯಂಡ್ ಇವಾಗ ಲೇಸರ್ ಶೋನ ನೋಡೋಕೆ ಹೋಗೋಣ ಬನ್ನಿ. ನಾವೀಗ ಪ್ಯಾಲೇಸ್ ಹತ್ರ ರೀಚ್ ಆದ್ವಿ. ಪ್ಯಾಲೇಸ್ ಒಳಗಡೆ ಸೌಂಡ್ ಆ್ಯಂಡ್ ಲೈಟ್ ಶೋನ ವಾಚ್ ಮಾಡಬೇಕಂದ್ರೆ ವರಾಹ ಗೇಟ್ ಟಿಕೆಟ್ ಕೌಂಟರ್ ಹತ್ರ ಟಿಕೆಟ್ ತೊಗೊಂಡು ಒಳಗಡೆ ಎಂಟರ್ ಆಗಬೇಕು. ಬಿಕಾಸ್ ಬೇರೆ ಎಲ್ಲ ಗೇಟು ಕ್ಲೋಸ್ ಇರುತ್ತೆ, ವರಾಹ ಗೇಟ್ ಮಾತ್ರನೇ ಓಪನ್ ಇರುತ್ತೆ. ಆ್ಯಂಡ್ ಟಿಕೆಟ್ ಪ್ರೈಸ್ ಡೀಟೇಲ್ಸ್ ಈ ಥರ ಇದೆ ನೋಡಿ. ಟಿಕೆಟ್ ಕೌಂಟರ್ 6:30ಗೆ ಓಪನ್ ಆಗುತ್ತೆ. ಆ್ಯಂಡ್ ಸಫಿಷಿಯೆಂಟ್ ಕ್ಯಾಶ್ ಇಟ್ಕೊಳ್ಳಿ, ಬಿಕಾಸ್ ಇಲ್ಲಿ ಸ್ಕ್ಯಾನರ್, ಫೋನ್ಪೇ, ಗೂಗಲ್ ಪೇ ಏನೂ ಇಲ್ಲ. ಒನ್ ಮೋರ್ ಥಿಂಗ್ ಏನಂದರೆ ಮಂಡೇ, ಟ್ಯೂಸ್ಡೇ, ವೆಡ್ನಸ್ಡೇ ಶೋ ಕನ್ನಡದಲ್ಲಿರುತ್ತೆ. ಆ್ಯಂಡ್ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ ಶೋ ಇಂಗ್ಲೀಷಲ್ಲಿರುತ್ತೆ. ಗೌರ್ಮೆಂಟ್ ಹಾಲಿಡೇ ಮತ್ತು ಸಂಡೇಸು ಸೌಂಡ್ ಆ್ಯಂಡ್ ಲೈಟ್ ಶೋ ಇರಲ್ಲ. ಇನ್ಸ್ಟೆಡ್ ಆಫ್ ದಟ್ 7 to 7:45 ಪ್ಯಾಲೇಸ್ದು ಲೈಟ್ಸ್ ಆನ್ ಮಾಡ್ತಾರೆ. ನೀವ್ಯಾರಾದರೂ ಪ್ಯಾಲೇಸ್ ಒಳಗಡೆ ಹೋಗಬೇಕು ಅಂತ ಇದ್ದರೆ ಟೈಮಿಂಗ್ಸ್ 10 to 5:30. ಆ್ಯಂಡ್ ಈವ್ನಿಂಗ್ ನೀವು ಬಂದರೆ ಸೌಂಡ್ ಆ್ಯಂಡ್ ಲೈಟ್ ಶೋನ ವಾಚ್ ಮಾಡ್ಬೋದು 7 to 7:45. ಎಷ್ಟಾಗತ್ತಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದೀನಿ, ಹೇಗಿದೆ ಅಂತ ನೋಡಿ. ಪೆರರು ಪೆಣ್ಣಲ್ಲವೇ, ತಮ್ಮನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ, ಓರೆದವಳು ಪೆಣ್ಣೆವರು ಕಣ್ಕಾಣದ ಗಾವಿಲರು. The warrior himself was a poet, a scholar, and Patron of poetry, music and literature. He himself wrote over 20 celebrated works. In his famous work, Sri Tatvanidhi, are descriptions of 35 ancient ragas. Democratic institution of its kind in the country. It was during his reign that the Kolar goldfields, the railroads of Mysuru Bengaluru and Bengaluru to Tool, and the Mysuru Zoo. Slowly, surely, the construction of the palace, which began in 1897, saw completion in 1912. Today, people witness the history of Mysuru through this glorious palace. An elegant memory of modern Mysuru is that of Krishnaraja Warrior IV. He took Mysuru to its destiny of a modern state. The forming of the Shimsha hydroelectric project at Shivasamudra and the iron and steel works at Bhadravati
the founding of Mysuru University, Mysuru Bank, Kannada Parishad, the launch of the radio channel, Mysuru Akashvani, the Mysuru Arasikera Railroad, and the adult education program, the establishment of libraries all over the princely state, the Miller Commission for the Upliftment of Backward Classes, the Legislative Council for Framing of Laws, this roster of achievements goes long. Distinguished administrators like the Divanas, Sir Mokshagundam Vishwesvaraya and Sir Mirza Ismail served the state during his regime. ಬೆಳೆಯುವ ನಾಡದು ಮೈಸೂರು, ಇಳೆಯ ಮಾದರಿ ಮೈಸೂರು, ಕನ್ನಡಿಗನುಸಿರದು ಮೈಸೂರು, ನಾಲ್ವಡಿ ಕೃಷ್ಣನ ಮೈಸೂರು. After the passing of Krishnaraja Warrior IV, Jayachandaraja Warrior breathed his last on September 23rd, 1974. The royal dynasty is now past, but it has left behind this breathtaking palace and the undying legacy of fine taste. Mysuru Dasara, our Dasara, it brings tradition alive year after year. ವಾವ್, ಕಣ್ಣಲ್ಲಿ ನೋಡ್ಬೇಕು, ನೋಡುವಾಗ ಸೂಪರ್. ಕ್ಲಾಪ್ಸ್ ಮಾಡ. ವೆರಿ ಬ್ಯೂಟಿಫುಲ್. ಇದು ವರ್ತ್ ಫೈನಲಿ. ಶೋ ಕಂಪ್ಲೀಟ್ ಆಯಿತು ಆ್ಯಂಡ್ 5 ಮಿನಿಟ್ಸ್ ಲೈಟ್ಸ್ ಆನ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಪ್ಯಾಲೇಸ್ ವ್ಯೂ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಎಷ್ಟು ವೀಡಿಯೋಸ್ ಫೋಟೋಸ್ ತೆಕ್ಕೊಂಡ್ರೂ ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. చూడు దట్ స్మైల్ ಪ್ಯಾಲೇಸ್ ಲೈಟ್ಸ್ ಎಲ್ಲ ಆಫ್ ಮಾಡಿದ್ರು. ಶೋ ತುಂಬಾ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಪ್ಯಾಲೇಸ್ ಫ್ರಂಟಲ್ಲೇ ಚೇರ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ, ಆರಾಮಾಗಿ ಕೂತ್ಕೊಂಡು ಶೋನ ಎಂಜಾಯ್ ಮಾಡ್ಬೋದು. ನೀವು ಯಾರಾದರೂ ಈವ್ನಿಂಗ್ ಟೈಮ್ ಮೈಸೂರನ್ನ ವಿಸಿಟ್ ಮಾಡಿದರೆ ಸೌಂಡ್ ಆ್ಯಂಡ್ ಲೈಟ್ ಶೋನ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಪಾಪು ಕೂಡ ತುಂಬಾ ಎಂಜಾಯ್ ಮಾಡಿದ್ಲು. ಹೇಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. దాత్రి రన్ రన్ ಸೌಂಡ್ ಆ್ಯಂಡ್ ಲೈಟ್ ಶೋ ಎಲ್ಲ ನೋಡಿಕೊಂಡು ರಿಟರ್ನ್ ಹೋಟೆಲ್ ರೂಮ್ಗೆ ಹೊರಟ್ವಿ. ಸೊ ಇವಾಗ ಪ್ಯಾಲೇಸ್ ಗೇಟೆಲ್ಲ ಕ್ಲೋಸ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ 10 o'clockಗೆ ಓಪನ್ ಆಗೋದು. ನೆಕ್ಸ್ಟ್ ವಿಡಿಯೋದಲ್ಲಿ
ಮೈಸೂರಲ್ಲಿ ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡಿದ್ವಿ ಅಂತ ಹೇಳಿ ತೋರಿಸ್ತೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.